ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲ ಹಿಂದೂ ಹಿಸ್ಟರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ದೇವವ್ರತ ಭೀಷ್ಮನಾದದ್ದು ಹೇಗೆ, ದೇವವ್ರತ ಅಂದು ದಾಶರಾಜನಲ್ಲಿ ಪ್ರತಿಜ್ಞೆ ಮಾಡಲು ಕಾರಣವೇನು, ತನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಿದ್ದಾದರೂ ಹೇಗೆ, ಅಷ್ಟಕ್ಕೂ ಅದ್ಯಾವ ಮಗನೂ ತಾನೇ ತನ್ನ ತಂದೆಗೆ ಇನ್ನೊಂದು ಮದುವೆ ಮಾಡಬಲ್ಲ, ಅಷ್ಟಕ್ಕೂ ಅಲ್ಲಿ ನಡೆದಾದರೂ ಏನು ಎಂಬುದರ ಕುರಿತು ನಾವು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ತಂದೆಯ ಮನಸ್ಸಿನ ಭಾವನೆ ಅರಿತ ದೇವವ್ರತನು ದಾಶರಾಜನಲ್ಲಿಗೆ ಬಂದನು. ದಾಶರಾಜ ಇವನನ್ನು ಪ್ರೀತಿಯಿಂದಲೇ ಬರಮಾಡಿಕೊಳ್ತಾನೆ. ಉಪಚಾರವೆಲ್ಲ ಮುಗಿದ ನಂತರ ದೇವವ್ರತ ದಾಶರಾಜನಿಗೆ ತನ್ನ ಮಗಳನ್ನು ಶಂತನು ವಿವಾಹ ಮಾಡಿಕೊಡುವಂತೆ ಕೇಳಿಕೊಂಡನು. ದಾಶರಾಜ ಅದಕ್ಕೆ ತನ್ನ ಮಗಳನ್ನು ರಾಜರಿಗೆ ಕೊಡುವುದೇ ಸರಿ, ನನಗೂ ತಿಳಿದಿದೆ ನನ್ನ ಮಗಳಿಗೆ ಇಂಥ ವರ ಬಿಟ್ಟರೆ ಬೇರೆ ಯಾರೂ ಸಿಗುವುದಿಲ್ಲವೆಂದು, ಆದರೆ ಇವಳ ನಿಜವಾದ ತಂದೆ ಉಪರಿಚರ ವಸು ಎಂದನು. ಸತ್ಯವತಿ ಬೆಸ್ತನ ಮಗಳಲ್ಲದಿದ್ದರೂ ಬೆಸ್ತನಿಗೆ ಮಗಳಾಗಿ ಬೆಸ್ತನಲ್ಲಿಯೇ ಇದ್ದು ಬೆಳೆಯಲು ಕಾರಣವೇನೆಂದು ಕೇಳಲು ಆಸಕ್ತಿ ವಹಿಸಿದರೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ಮುಂದೊಮ್ಮೆ ಅದರ ಬಗ್ಗೆ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸುತ್ತೇನೆ. ದಾಶರಾಜ ಶಂತನುವಿಗೆ ಹೇಳಿದಂತೆ ಭೀಷ್ಮನಿಗೂ ಸಹ ನನ್ನ ಮಗಳಿಗೆ ಹುಟ್ಟುವ ಮಕ್ಕಳಿಗೆ ಪಟ್ಟಾಭಿಷೇಕವಾಗಬೇಕು, ಮುಂದೆ ಅವರೇ ರಾಜರಾಗಬೇಕು, ಇದಕ್ಕೆ ನೀನು ಒಪ್ಪಿದರೆ ನೋಡೋಣ ಎಂದನು. ದೇವವ್ರತ ಸ್ವಲ್ಪ ಯೋಚಿಸಿ ಹೇಳಿದ, ದಾಶರಾಜ, ಹಿಂದೆಂದೂ ಯಾರೂ ಮಾಡದೇ ಇರುವಂತ ಒಂದು ಪ್ರತಿಜ್ಞೆ ಮಾಡುತ್ತೇನೆ ಕೇಳು. ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳೇ ಮುಂದೆ ನಮಗೆ ಅರಸರಾಗಲಿ. ನಾನು ಸಿಂಹಾಸನ ಏರುವುದಿಲ್ಲ, ಈಗಲಾದರೂ ನಿನ್ನ ಮಗಳನ್ನು ಕೊಡಲು ಒಪ್ಪುವೆಯಾ ಎಂದು ತನ್ನ ಭವಿಷ್ಯವನ್ನು ಬದಿಗಿಟ್ಟು ಯಾವ ಸ್ವಾರ್ಥವೂ ಬಯಸದೆ ತಂದೆಗಾಗಿ ತ್ಯಾಗ ಮಾಡಲು ಸಿದ್ಧನಾದ ತರುಣ ದೇವವ್ರತ. ದಾಶರಾಜ ಇದನ್ನು ಕೇಳಿಸಿಕೊಂಡ ನಂತರ ದೇವವ್ರತ, ನಾನು ನಿನ್ನನ್ನು ನಂಬುತ್ತೇನೆ, ಆದರೆ ಮುಂದಿನ ದಿನದ ಭವಿಷ್ಯ ಅರಿತವರು ಯಾರು? ನೀನೇನೋ ನಿನ್ನ ತಂದೆಯ ಮೇಲಿನ ಪ್ರೀತಿವಾತ್ಸಲ್ಯಕ್ಕೆ ಸಿಂಹಾಸನ ತ್ಯಾಗ ಮಾಡಿದೆ, ಇದಕ್ಕೆ ನಾನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ, ಆದರೆ ಮುಂದೆ ನಿನಗೆ ಜನಿಸುವ ಮಕ್ಕಳು ಅದನ್ನು ನೆರವೇರಿಸುತ್ತಾರೆಯೇ ಎಂದು ಕೇಳಿದನು. ಇದರಿಂದ ದೇವವ್ರತ ಪೂರ್ತಿ ಚಿಂತೆಗೀಡಾಗುತ್ತಾನೆ. ಇದೇನಪ್ಪಾ ಇಂಥ ಪರೀಕ್ಷೆ, ನನ್ನನ್ನು ತಂದೆಯ ಮೇಲಿನ ಪಿತೃವಾತ್ಸಲ್ಯಕ್ಕೆ ಇಷ್ಟೊಂದು ಅಳೆಯುತ್ತಿರುವೆಯಾ ಎಂದು ದೇವವ್ರತ ಮುಂದೆ ಏನು ಮಾಡಬೇಕೆಂದು ತಿಳಿಯದೆ ಮೌನಿಯಾಗಿ ಬಿಟ್ಟನು. ದೇವವ್ರತ ತನ್ನ ಬಗ್ಗೆ, ತನ್ನ ಸ್ವಾರ್ಥದ ಬಗ್ಗೆ ಆಲೋಚನೆಯನ್ನು ಬದಿಗೊತ್ತಿ ಒಂದು ನಿರ್ಧಾರಕ್ಕೆ ಬಂದನು. ಇದೇ ನಿರ್ಧಾರ ಅವನ ಇಡೀ ಜೀವನದ ಗತಿಯನ್ನೇ ಬದಲಾಯಿಸಿ ಬಿಟ್ಟಿತು. ಈ ನಿರ್ಧಾರದಿಂದಲೇ ಅವನು ಭೀಷ್ಮನೆಂದು ಪ್ರಪಂಚಕ್ಕೆ ಪ್ರಖ್ಯಾತಿಯಾದನು. ಅವನು ಮಾಡಿದ ಪ್ರತಿಜ್ಞೆಯೇ ಎಲ್ಲರಿಗೂ ಪ್ರತಿಜ್ಞೆ ಮಾಡಿದರೆ ಹೇಗೆ ಮಾಡಬೇಕು, ಮಾಡಿದ ನಂತರ ಅದನ್ನು ಹೇಗೆ ಪಾಲಿಸಬೇಕೆಂದು ಮಾರ್ಗದರ್ಶನವಾಯಿತು. ಅಂದು ಇಡೀ ಕುರುವಂಶದ ಉತ್ತರಾಧಿಕಾರಿಗೆ ಮುಂದೆ ಇಡೀ ಕುರುವಂಶದ ಅರಸನಾಗಿ ಪ್ರತಿನಿಧಿಸಬೇಕಾದ ತರುಣ ಅದೆಲ್ಲವನ್ನು ಒಂದು ಗರಿಕೆಗೆ ಹೋಲಿಸಿ ತನ್ನವರ ಹಿತವೇ ಮುಖ್ಯವೆಂದು ಭಾವಿಸಿ ತಂದೆಯ ಬಯಕೆಯೇ ತನ್ನ ಪರಮ ಧ್ಯೇಯವೆಂದು ಸಂಕಲ್ಪ ಮಾಡಿ ಹೇಳಿದ, ದಾಶರಾಜ, ನಾನು ಸಿಂಹಾಸನ ತ್ಯಾಗ ಮಾಡಿದಂತೆಯೇ ಈಗ ಇನ್ನೊಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ ಕೇಳು. ಪಂಚಭೂತಗಳ ಸಾಕ್ಷಿಯಾಗಿ ನಾನು ಈ ಭೀಷ್ಮ ಪ್ರತಿಜ್ಞೆ ಮಾಡುತ್ತಿದ್ದೇನೆ, ನನ್ನ ಮಕ್ಕಳಿಂದ ನಿನ್ನ ಮಗಳ ಮಕ್ಕಳಿಗೆ ಆಪತ್ತು ಸಂಭವಿಸುವುದಿಲ್ಲ, ಏಕೆಂದರೆ ನಾನು ಜೀವನ ಪೂರ್ತಿ ಮದುವೆಯಾಗದೆ ಅಖಂಡ ಬ್ರಹ್ಮಚಾರಿಯಾಗಿಯೇ ಇದ್ದು ಬಿಡುತ್ತೇನೆ ಎಂದನು. ಈ ಪ್ರತಿಜ್ಞೆಯನ್ನು ಕೇಳಿದ ದಾಶರಾಜನಿಗೆ ಎಲ್ಲಿಲ್ಲದ ಆನಂದ. ಅದೇ ಆನಂದದಲ್ಲಿ ತನ್ನ ಮಗಳನ್ನು ಕೊಡುವೆ ಎಂದು ಬಿಟ್ಟನು. ತನ್ನ ತಂದೆಯ ಬಯಕೆಗಾಗಿ ತನ್ನ ಭವಿಷ್ಯವನ್ನು, ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಅಜನ್ಮ ಬ್ರಹ್ಮಚಾರಿಯಾಗಿಯೇ ಇರುವೆ ಎಂದು ಹೇಳಿದ್ದರಿಂದ ದೇವವ್ರತ ಭೀಷ್ಮ ಎಂಬ ಹೆಸರು ಪಡೆದ. ತಾನು ಮಾಡಿದ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆಯಾಗಿ ಪ್ರಸಿದ್ಧಿಯಾಗಿ ಉಳಿಯಿತು. ಭೀಷ್ಮ ಅದೇ ಆನಂದದಲ್ಲಿ ಸತ್ಯವತಿಯನ್ನು ರಥದಲ್ಲಿ ಕೂಡಿಸಿಕೊಂಡು ಅರಮನೆಗೆ ಬಂದು ತಂದೆಯ ಮುಂದೆ ಸತ್ಯವತಿಯನ್ನು ನಿಲ್ಲಿಸಿದ. ನಂತರ ಶಂತನಿಗೆ ಅಲ್ಲಿ ನಡೆದ ಎಲ್ಲ ಘಟನೆ ತಿಳಿಯಿತು. ಮಗನ ಈ ತ್ಯಾಗವನ್ನು ಕಂಡು ಭಾವಾವೇಶಕ್ಕೆ ಒಳಗಾಗಿ ಕಂಬನಿ ಹಾಕುತ್ತಾ ಮಗನನ್ನು ಗಟ್ಟಿಯಾಗಿ ತಬ್ಬಿಕೊಂಡನು. ಮಗನೇ, ಲೋಕದಲ್ಲಿ ತಂದೆಗಾಗಿ ಎಂದೂ ಯಾರೂ ಮಾಡಿರದ ಮಹತ್ ತ್ಯಾಗ ಮಾಡಿರುವೆ, ಅದಕ್ಕೆ ನಾನು ನಿನಗೊಂದು ವರವನ್ನು ನೀಡುತ್ತಿದ್ದೇನೆ, ನೀನು ಇಚ್ಛಾಮರಣಿಯಾಗು, ನೀನು ಬದುಕಿರಲು ಬಯಸುವವರೆಗೂ ನಿನ್ನ ಬಳಿ ಮೃತ್ಯು ಸುಳಿಯದಿರಲಿ ಎಂದು ಹೇಳಿದನು. ಮುಂದೆ ಇದೇ ಭೀಷ್ಮ ಮಗನಾಗಿ ತನ್ನ ತಂದೆಗೆ ಸತ್ಯವತಿಯ ಜೊತೆ ಮದುವೆ ಮಾಡಿದನು. ನಾವು ಮುಂದಿನ ಸಂಚಿಕೆಯಲ್ಲಿ ಹೆತ್ತ ತಂದೆಗೆ ಮರುವಿವಾಹ ಮಾಡಿದವನ ಜನ್ಮರಹಸ್ಯವನ್ನು ಹಾಗೂ ತನ್ನ ತಾಯಿಯನ್ನು ಶಂತನು ವರಿಸುವ ಕುರಿತು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ತಮಗೆಲ್ಲ ಅಭಿನಂದನೆಗಳು ತಿಳಿಸುತ್ತಾ ಇವತ್ತಿನ ಈ ಒಂದು ಸಂಚಿಕೆಗೆ ಮುಕ್ತಾಯ ಹೇಳ್ತಾ ಇದ್ದೀನಿ.